Namaste everyone. Welcome to Veg Express with Jayashree, your one-stop destination for delicious vegetarian recipes and inspiring kitchen stories. Today, I have with me a very special guest, Mamata Harish, a multi-talented, a passionate home chef who believes in cooking healthy and tasty meals for her family. She is here to share her special recipe, the Palak Palav. Let us invite her. ನಮಸ್ತೆ ಮಮತಾ. ಎಲ್ರಿಗೂ ನಮಸ್ಕಾರ. ನಾನು ಮಮತಾ ಹರೀಶ್ ಅಂತ, ಚಿಕ್ಕಮಗಳೂರು, ಕರ್ನಾಟಕದವಳು. ಜಯಶ್ರೀ ಇಸ್ ಮೈ ಕ್ಲೋಸ್ ಫ್ರೆಂಡ್ ಸಿನ್ಸ್ 40 years. ಅವಳು ಅಲ್ಲಿಂದ ಕೇಳಿದ್ದು ಮತ್ತೆ ನಾನು ಒಂದು ಅಡಿಗೆ ಮಾಡಿ ತೋರಿಸ್ಬೇಕು ಅನ್ಕೊಂಡಿರೋದು ಎಲ್ಲ ಖುಷಿ ಕೊಡೋಂಥ ವಿಷಯ. ನನಗೆ ಕುಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಪ್ಯಾಷನ್ ಇರೋದ್ರಿಂದ ಅವಳು ನನ್ನನ್ನು ಆಫ್ ಮಾಡಿದ್ದಾಳೆ ಅನ್ಕೋತೀನಿ. ಚಿಕ್ಕವಳಿಂದ ಅಂದ್ರೆ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡ್ ಇಂದ ನಾನು ಕುಕಿಂಗ್ ಮಾಡಿದ್ದೀನಿ. ಆಮೇಲೆ ಅಮ್ಮ ಅಪ್ಪ ಆಮೇಲೆ ಇಲ್ಲಿ ಅತ್ತೆ ಮಾವ ಎಲ್ಲರೂ ನಂಗೆ ಎನ್ಕರೇಜ್ ಮಾಡಿದ್ರಿಂದ ವಾಟ್ ಐ ಆಮ್ ಟುಡೇ ಅದು ಅವ್ರಿಗೆ ಸಲ್ಲತ್ತೆ. ಅದೆಲ್ಲ ಸುಮಾರು ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಪ್ರೈಸಸ್ ತಗೊಂಡಿದ್ದೀನಿ. ನಂದು ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂತ ಅಂದ್ರೆ ಕಿಚನ್ ಕ್ವೀನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ರೈಸು 10,000 ಕ್ಯಾಶ್ ಪ್ರೈಸ್ ತಗೊಂಡಿದ್ದೆ. ಅದು ಒಂದು ತುಂಬಾ ದೊಡ್ಡ ಅಚೀವ್ಮೆಂಟ್. 175 ಪೀಪಲ್ ಅಲ್ಲಿ ಸೆಕೆಂಡ್ ಬಂದಿದ್ದು ದೊಡ್ಡ ಹೆಗ್ಗಳಿಕೆ. ಈ ತರ ಸುಮಾರು ಇದೆ. ರಿಮಾರ್ಕಬಲ್ ಆಗಿ ಹೇಳಬೇಕು ಅನ್ನೋದಾದ್ರೆ ಕುಕಿಂಗ್ ಚಾನೆಲ್ ಆದ್ರಿಂದ ನಾನು ಕುಕಿಂಗ್ ಬಗ್ಗೆನೇ ಹೇಳಬೇಕು ಅಂತ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಪಾಲಕ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಏನು ಸ್ಪೆಷಾಲಿಟಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಲೆ ನನ್ನ ಕಸಿನ್ ಇಂದ ಕಲ್ತಿರೋಂತ ರೆಸಿಪಿ. ನಾವು ಹಬ್ಬಗಳಲ್ಲಿ ಕೂಡ ಮಾಡ್ಕೊಳ್ಬಹುದು ಅನ್ನೋದು ಇದರ ಸ್ಪೆಷಾಲಿಟಿ. ಈಸಿ, ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಮೊದಲಿಗೆ ಒಣಕೊಬ್ಬರಿ ಸ್ವಲ್ಪ, ಒಣ ಮೆಣಸಿನಕಾಯಿ ಸ್ವಲ್ಪ, ಗೋಡಂಬಿ 8, ಜೀರಿಗೆ 1 ಸ್ಪೂನು, ಶುಂಠಿ 2 ಏಲಕ್ಕಿ, ಲವಂಗ 5, ಚಕ್ಕೆ ಸ್ವಲ್ಪ, ಆಯಿಲ್ 1 ಟೇಬಲ್ ಸ್ಪೂನ್ ಅಷ್ಟು, ತುಪ್ಪ 1 ಟೀ ಸ್ಪೂನ್ ಅಷ್ಟು. ಈಗ ಪೌಡರ್ ಮಾಡಿರುವಂತಹ ಮಿಶ್ರಣನ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಕ್ಯಾರೆಟ್ 1 ಬಟ್ಲು, ಹಸಿ ಬಟಾಣಿ 1 ಬಟ್ಲು, ಬೇಬಿ ಪೊಟ್ಯಾಟೋಸ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ ಪೊಟ್ಯಾಟೋ ಇದೆಯೋ ಅದನ್ನೇ ಹಾಕ್ಬೋದು. ಟೊಮ್ಯಾಟೊ 1 ಕಪ್ಪು, ಹೆಚ್ಚಿರುವಂತ ಪಾಲಕ್ 1 ಕಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಅಕ್ಕಿಗೆ 2 ಮೆಜರ್ಮೆಂಟ್ ನೀರು ಹಾಕ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ನೀರ್ ಕುದೀತಾ ಇರುವಾಗ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ಇಷ್ಟಂದ್ರೆ ಸಾಕು, ವಿಜಿಲ್ ಆಗೋದ್ ಬೇಡ. ತಣ್ಣಗಾದ ನಂತರ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಅಷ್ಟೇ. Namaste everyone. Today's thought: keep smiling because life is a beautiful thing and there is so much to smile about. Love you all. ಈಗ ನೋಡಿ ಎಷ್ಟು ಉದ್ರುದ್ರಾಗಿ ವಿಜಿಲ್ ಇಲ್ದರೆ ಆಗಿರುವಂತಹ ಪಲಾವ್ ಇದು. ನಿನ್ನ ಚಾನೆಲ್ ಇನ್ನು ತುಂಬಾ ಚೆನ್ನಾಗಾಗ್ಲಿ, ದೊಡ್ಡದಾಗಿ ಬೆಳಿ, ಚೆನ್ನಾಗಿ ಬೆಳಿ. ಥ್ಯಾಂಕ್ ಯು. Wow, that was such a simple yet power-packed recipe. Thank you very much, Mamta. ಮತ್ತೆ ನಮ್ಮ ಚಾನೆಲ್ಗೆ ನಿನ್ನ ಸುಮಾರು ಡಿಶಸ್ನ ಹೇಳ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. Thank you so much. I'm sure our viewers will love trying it out. Thank you so much, viewers. Don't forget to subscribe. Hit the notification bell. Like, share and comment your thoughts in the comment box. Bye. This is Jayashree Adhyapak. Love you all.